ನಾಯಿ ಸತ್ಯಪ್ಪ, ನಾಯಿ ಮನುಷ್ಯನ ಸತ್ತ ಅನ್ನೋದಕ್ಕೆ ಒಂದು 4 ಶಬ್ದ ರೀ. ಡೈಡ್, ಡೆಡ್, ಮತ್ತೆ ನೋ ಮೋರ್, ಪಾಸ್ಡ್ ಅವೇ, ಮುಗಿದೋತು. 5ಕ್ಕೆ ಮುಗಿದೋತು. ಕನ್ನಡದಾಗ ಹೇಳ್ರಿ ನೀವು ಎಷ್ಟದಾವ. ಸ್ವರ್ಗಸ್ಥರಾದರು, ವೈಕುಂಠವಾಸಿಗಳಾದರು, ಜಾತಿ ಪ್ರಕಾರ ಲಿಂಗೈಕ್ಯರಾದರು, ಮರಣ ಹೊಂದಿದರು, ನಿಧನ ಹೊಂದಿದರು, ಮತ್ತೆ ಅವು ಎರಡಷ್ಟು ಶಬ್ದ. ಈಗ ಒಳ್ಳೆ ಹೊರಗೆ ಹೇಳ್ತೀನಿ. ಇನ್ನು ಜನರಲ್ ಬರ, ನಮ್ಮ ಭಾಷೆಗೆ ಬರೋಣ. ಸತ್ತ, ನೆಗದು ಬಿದ್ದ, ಮತ್ತ ಗೊಟಕ್ಕಂದ, ಹೊಯ್ಗೆಲ್ದು ಹೋದಂತ ಅವನ ಸತ್ತಿರ್ತಾನೆ, ಯಾರು ಹೊಯ್ಕೊಂಡ. ಮತ್ತೆ ಡೆಮ್ ಅಂದ ಅಂತ ನೋಡು, ಡೆಮ್ ಅಂದ, ಔಟ್ ಆದ, ವಿಕೆಟ್ ತಗೊಂಡ, ಮತ್ತೆ ಎಷ್ಟದಾವ್ರಿ ನಿಗ್ರಿಕೊಂಡ ಅಂತ ನೋಡಿ. ಅಪ್ಪ ಎಂತಂತ. ಯಾಕೆ ಇದು ನಮ್ಮ ಮಾತೃಭಾಷೆ. ನಮಗೇನು ಹೊಳಿಲಿಲ್ಲ ಅಂದ್ರೆ ನಾವೇನಂತೀವೋ ಅದು. ಶಿವನ ಪಾದ ಸೇರಿದ ಅನ್ನೋದು ಭಾಳ ಶ್ರೇಷ್ಠ. ಜಾತಿ ಪ್ರಕಾರ ಶಿವನ ಪಾದ ಸೇರಿದ, ಸ್ವರ್ಗ ಸೇರಿದ, ಎಲ್ಲರಿಗೂ ಶಬ್ದ ಉಳಿಸಂಗಿಲ್ಲ. ಒಬ್ಬ ಗಟಾರದ ಬಿದ್ದು ಸ್ವಾಮಿಗಳು ತೀರ್ಕೊಂಡ್ರೆ ಅವ್ರಿಗೇನಂತೀರಿ? ಲಿಂಗೈಕ್ಯರಾದರು, ಸ್ವರ್ಗಸ್ಥರಾದರು, ಹಿಂಗೆಲ್ಲ ಶಬ್ದ ಬಳಸ್ತೀವಿ. ಅದ ಒಬ್ಬ ಕುಡಿದು ತಿಪ್ಪೇಶನ ಯಾವನ ಗಟಾರದ ಬಿದ್ದು ಸತ್ತಿದ, ಓ ಲಿಂಗೇಶ್ ಅವರು ಸ್ವರ್ಗಸ್ಥರಾದರು ಅನ್ನಂಗಿಲ್ಲ. ಉಳಿತಿದ್ದ ಮಗ ಶಾಟದ ನೋಡೋದು ಗಟಾರದ ಬಿದ್ದು. ವ್ಯಕ್ತಿ ಹೆಂಗೆ ಬದುಕಿದ, ಹೆಂಗೆ ಸತ್ತ ಅನ್ನೋದ್ರ ಮೇಲೆ ಶಬ್ದಗಳನ್ನ ಬಳಸಿಕೊಡೋದು ಕನ್ನಡ. ಅದಕ್ಕೆ ತಾಯಿ ಅಂದರೆ, ಅಣ್ಣ ತಮ್ಮಂದಿರೆ, ದಯವಿಟ್ಟು ಮಕ್ಕಳಿಗೆ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ನಾಗ ಶಾಲೆ ಕಲಿಸಿ. ಆಮ್ಯಾಗ ಅವ್ರು ಯಾವ ಭಾಷೆದಾಗ ಕಲಿ. ಸ್ಟಾರ್ಟಿಂಗೇ ನೀವು ಹಾಕಿದ್ರೆ ಆ ಮಕ್ಕಳಿಗೆ ಕನ್ನಡನೂ ಬರೋಂಗಿಲ್ಲ, ಇಂಗ್ಲೀಷು ತಲೆಯಾಗಿ ಹೋಗೋಂಗಿಲ್ಲ. ಹೆಣ್ಮಕ್ಳಿಗೆ ಭಾಳ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಅಂತ ಆ ಯೂನಿಫಾರ್ಮು, ಡ್ರೆಸ್ಸು, ಟೈ ನಾವು ಅವು ಏನೂ ಇಲ್ದಾಗ ಕಲ್ತವ್ರು. ಅದಕ್ಕೆ ಇವತ್ತು ಕನ್ನಡದಾಗ ನಿಂತು ನಿಮ್ಮಂಥ ವಿದ್ವಾಂಸರ ಮುಂದೆ ಮಾತಾಡೋಕ್ಕಾಗ್ತೀವಿ. ಚೆಡ್ ಇರ್ತಿದ್ದಿಲ್ಲ ನಮ್ಗೆ. ಸ್ಟ್ಯಾಂಡಪ್ ಬಂದು ಬೆಂಚ್ ಅಂದ್ರೆ ಹಂಗೆ ಎದ್ದು ನಿಂತು ಬಿಡ್ತಿದ್ವಿ. ಹೊಸ ಮಂದಿ ಮೈಸೂರು ಕಡೆ ಒಬ್ರಿಗೂ ಚೆಡ್ಡಿಲ್ಲ ತಂದೆ ಕುಂದ್ರೋ ಅಂದ. ಚಡ್ಡಿ ಹಾಕ್ಯಂಬರಕ್ಕೆ ಮನೆಗೆ ಕಳಿಸಿದ್ರೆ ಊರು ಮಂದಿ ಎಲ್ಲ ಬಂದಿದ್ರು. ಮಾಸ್ತರ್ ಯಾರು ನೀವ್ಯಾರಲೇ ಚಡ್ಡಿ ಹಾಕ್ಯಂಬ ಅಂತ ಹೇಳಕ್ಕ? 22 ಚಡ್ಡಿ. ಒಂದು ಜಾತ್ರೆಗೆ, ಒಂದು ಉಗಾದಿಗೆ ತೆಗೆದಿಟ್ಟಿರ್ತೀವಿ ನಾವು. ದಿನ ಶಾಲೆಗೆ ಹಾಕ್ಯಂಬಂದು ಹರಿತಂದ್ರೆ ನೀರು ಕೊಡಿಸ್ತೀನಿ ಅಂತ ಬೈದಿದ್ರಿ ರೀ ಮಾಸ್ತರ್, ಪ್ರಿನ್ಸಿಪಾಲ್. ಇದು ಆ ಕಾಲದ ಘಟನೆ. ಇವತ್ತು ಏನು 2.5 ವರ್ಷಕ್ಕೆ ಶಾಲೆ, ಇಟ ಚಡ್ಡಿ, ಇಟ ಹೆಂಗಿ, ಟೈ, ಇಳಿಬಾಲ, ಬುದ್ಧಿ ಬ್ಯಾಗ್ ಬೇರೆ, ಇದು ಬ್ಯಾಗ್. ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ. ನೀ ಎಲ್ಲಿ ಕಲ್ತೀವೋ ಶಾಲೆ ಅಂತ ಕೇಳಿ ನಮ್ಮ ಮಂದಿ ಭಾಳ ಮಂದಿ ಮಠದಾಗ ರೀ ಅಂತ. ಮಠದಾಗ ಶಾಲೆ ಕಲ್ತೀವಿ ನಾವು, ಕೆಲಸ ಮಾಡ್ಕೊಂಡು ಶಾಲೆ ಕಲ್ತೀವಿ. ಅದಕ್ಕೆ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಕಷ್ಟಗಳನ್ನು ಪರಿಚಯ ಮಾಡಿಸಿದ್ರೆ ಮುಂದವ್ರು ಯಾವ ಕಷ್ಟಕ್ಕೂ ಅಂಜಂಗಿಲ್ಲ ಅಂತ ಹೇಳ್ತಾ, ಭಾಳ ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೆ ಕೊನೆಯ ಅವಕಾಶವನ್ನು ಕೊಟ್ಟು, ಆದರೂ ಇಷ್ಟು ಜನ ಇದ್ದೀರಿ, ಬೆಳಗಿನಿಂದ ಇದ್ದೀರಿ. ಜನ ಹೋಗ್ತಿರೋದು ನೋಡಿದ್ರೆ ಬಿಕ್ಕಿಬಿಟ್ಟಿದ್ದವ್ರಿಗೆ. ಮುಂಜಾನೆಯಿಂದ ಈ ವೈವಿಧ್ಯ ಕಾರ್ಯಕ್ರಮ ನೋಡಿ, ಇದೊಂದು ಚರಿತ್ರಾರ್ಹ ದಾಖಲೆಯ ಕಾರ್ಯಕ್ರಮ ನಿಮ್ಮಲ್ಲಿ. ಮತ್ತೆ ಇಂಥ ಕಾರ್ಯಕ್ರಮ ಎಷ್ಟು ವರ್ಷಕ್ಕೆ ನಡೀತಾ ಹೋಗೋದಿಲ್ಲ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ, ಈ ಊರಿನ ಜನತೆಗೂ, ಸುತ್ತಮುತ್ತಲಿನ ಗ್ರಾಮದ ಊರಿನ ಜನತೆಗೂ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.